ನಮಸ್ಕಾರ. ಕೃಷ್ಣಾ ಮತ್ತು ಘಟಪ್ರಭಾ ನದಿಗಳ ನೀರಿನ ಹರಿವಿನ ಕುರಿತು ಮಾಹಿತಿಯನ್ನ ನಾನು ಇವಾಗ ಕೊಡ್ತಾ ಇದ್ದೀನಿ. ತಮಗೆಲ್ಲ ತಿಳಿದಿರುವಂತೆ ಪ್ರತಿದಿನ ನಮಗೆ ಕೃಷ್ಣಾ ನದಿಯ ನೀರಿನ ಮಟ್ಟದ ಬಗ್ಗೆ ಮಾಹಿತಿ ಬರ್ತದೆ. ಇದು ಪ್ರವಾಹದ ಸ್ಥಿತಿಗತಿಯನ್ನ ನಾವು ಅಂದಾಜು ಮಾಡೋದಕ್ಕೆ ಸಹಾಯ ಆಗ್ತದೆ. ಸೊ ಆದ್ದರಿಂದ ಜಮಖಂಡಿ ಉಪವಿಭಾಗದ ಜನರಿಗೆ, ಸಾರ್ವಜನಿಕರಿಗೆ ಈ ಮಾಹಿತಿ ಅತ್ಯಂತ ಅನುಕೂಲವಾಗಿರ್ತದೆ. ಕೊಯ್ನಾ ಡ್ಯಾಮ್ ಇಂದ ಅಂದ್ರೆ ಕೊಯ್ನಾ ಸದ್ಯದ ಪರಿಸ್ಥಿತಿಯಲ್ಲಿ ಕೊಯ್ನಾ ಮತ್ತು ಮಹಾಬಳೇಶ್ವರ ಈ ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಹೋದ ವಾರ 140 ಮಿಲಿಮೀಟರ್ ಇದ್ದಿದ್ದು ಇವಾಗ 88-100ಕ್ಕೆ ಬಂದಿರ್ತದೆ. ಸೊ ಮಳೆಯ ಪ್ರಮಾಣ ಅಲ್ಲಿ ಕಡಿಮೆ ಆಗಿದೆ. ಇವಾಗ ಕೊಯ್ನಾ ಡ್ಯಾಮ್ ನಲ್ಲಿ ಇನ್ಫ್ಲೋ ಏನಿದೆ 42,991, ಡಿಸ್ಚಾರ್ಜ್ ಯಾವುದೇ ರೀತಿ ಆಗಿರೋದಿಲ್ಲ. ಅದರ ನಂತರ ಕಲ್ಲೋಳ್ ಬ್ಯಾರೇಜ್ ನಲ್ಲಿ ಇವತ್ತು ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು 81,208 TMC ಔಟ್ಫ್ಲೋ ಜಾಸ್ತಿ ಆಗಿದೆ. ಸೊ ಸುಮಾರು 20,000 ಔಟ್ಫ್ಲೋ ನಮಗೆ ಹೆಚ್ಚಾಗಿರ್ತದೆ. ತದನಂತರ ನಮ್ಮ ವ್ಯಾಪ್ತಿಗೆ ಬರುವುದು ಹಿಪ್ಪರಗಿ ಬ್ಯಾರೇಜ್ ಮತ್ತು ಹಿಪ್ಪರಗಿ ಬ್ಯಾರೇಜ್ ನಿಂದ ಹಿಂದಿನ ಪ್ರದೇಶಗಳಿಗೆ ಬ್ಯಾರೇಜ್ನ ಪೂರ್ತಿ ಭರ್ತಿ ಆಯಿತು ಅಂತಂದ್ರೆ ನಮಗೆ ಫ್ಲಡ್ ಬರುವಂತ ಸಿಚುವೇಶನ್ ಇರ್ತದೆ. ಹಿಪ್ಪರಗಿ ಬ್ಯಾರೇಜ್ ಪಕ್ಕ ರಬಕಲ್ಪನಟ್ಟಿ, ಜಮಖಂಡಿ ತಾಲೂಕುಗಳಿಗೆ. ಸೊ ಇಲ್ಲಿ ಈಗ 58,066, ನಿನ್ನೆ 45,000 ಕ್ಯೂಸೆಕ್ ನೀರನ್ನ ನಾವು ಹರಿಬಿಟ್ಟಿದ್ವಿ. ಇವತ್ತು 58,066 ಕ್ಯೂಸೆಕ್ ನೀರನ್ನ ಹರಿಬಿಟ್ಟಿದ್ದೀವಿ. ಸುಮಾರು 43% ಇದು ಬ್ಯಾರೇಜ್ ತುಂಬಿರ್ತದೆ. ಸೊ ಈ ಬ್ಯಾರೇಜ್ ಹಿಪ್ಪರಗಿ ಬ್ಯಾರೇಜ್ ನಾವು ಸ್ಟಾಗ್ನೆಂಟ್ ಆಗಿ ಲೆವೆಲ್ ಅನ್ನ ಸ್ಟಾಗ್ನೆಂಟ್ ಇರಿಸಿಕೊಂಡು ಎಷ್ಟು ನೀರು ಬರ್ತದನೋ ಅಷ್ಟನ್ನೇ ಹರಿಬಿಡ್ತಾ ಇದ್ದೀವಿ. ಸೊ ಇದು ನಂತರದಲ್ಲಿ ಆಲ್ಮಟ್ಟಿಗೆ ಹೋಗ್ತದೆ. ಅಲ್ಲಿಯೂ ಸಹ ಈಗ ಸದ್ಯ ಯಾವುದೂ ಸಮಸ್ಯೆಗಳು ಇರೋದಿಲ್ಲ. ಇನ್ನು ಘಟಪ್ರಭಾ ನದಿಗೆ ಸಂಬಂಧಿಸಿದಂತೆ ಹಿಡಕಲ್ ಡ್ಯಾಮ್ ಅದು ಇನ್ಫ್ಲೋ ಮತ್ತು ಔಟ್ಫ್ಲೋ ಅಂತ ಹೇಳಿಕೊಳ್ಳುವಂತಹದ್ದೇನು ಇರೋದಿಲ್ಲ. ಈಗ ಇವತ್ತಿನ ಪ್ರಕಾರ 1,630 ಕ್ಯೂಸೆಕ್ ಮಾತ್ರ ನೀರನ್ನ ಹರಿಬಿಟ್ಟಿದ್ದಾರೆ. ಇದು ಪ್ರವಾಹದ ಯಾವುದೇ ರೀತಿಯಾದಂತಹ ಮುನ್ಸೂಚನೆ ಆಗಿರೋದಿಲ್ಲ. ಆದ್ರೆ ಜನಸಾಮಾನ್ಯರಿಗೆ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ, ನದಿ ನೀರಿನ ಮಟ್ಟ ಹೆಚ್ಚಾಗಿರೋದ್ರಿಂದ ನದಿ ಪಾತ್ರದಲ್ಲಿರುವಂತಹ ಗ್ರಾಮಗಳು ಸುಮಾರು ಅಂದ್ರೆ ಜಮಖಂಡಿಯಲ್ಲಿ 23, ಮುಧೋಳ ತಾಲೂಕಿನಲ್ಲಿ ಘಟಪ್ರಭಾ ಮತ್ತು ಕೃಷ್ಣಾ ನದಿ ಪಾತ್ರಗಳಲ್ಲಿರುವಂತಹ 38 ಹಳ್ಳಿಗಳ ಜನಸಾಮಾನ್ಯರಿಗೆ ನದಿ ಪಾತ್ರದ ದಂಡೆಗೆ ಯಾರು ಹೋಗಕೂಡದು. ಮಕ್ಕಳಾಗಿರ್ಬೋದು, ಹುಡುಗರಾಗಿರ್ಬೋದು,